ವೈಭವದ ಮಧ್ಯಾಹ್ನದ ಮಾರಿ ಜಾತ್ರೆ ಹರಿದು ಬಂದ ಭಕ್ತರ ದಂಡು. ಗೌರಸಮುದ್ರದ ತುಮಲು ಪ್ರದೇಶದಲ್ಲಿ ಮಾರಮ್ಮದೇವಿ ದೊಡ್ಡ ಪರಿಷೆ ಮಂಗಳವಾರ ವೈಭವದಿಂದ ಜರುಗಿತು. ಎತ್ತ ನೋಡಿದರೂ ಜನಸಾಗರ, ಉಗೆ ಉಗೆ ಮಾರಮ್ಮ ಎಂಬ ಘೋಷಣೆ. ಕಲ್ಲಿನ ಕಂಬ ಹತ್ತಿರ ದೀಪ ಹಚ್ಚಿದಂತೆಯೇ ಮುಗಿಲು ಮುಟ್ಟಿದ ಭಕ್ತರ ಜಯಘೋಷ. ಬರದಿಂದ ನಡೆಯುತ್ತಿದ್ದ ಮಂಡಕ್ಕಿ, ಬೆಂಡು ಭತ್ತ ಸುವ್ಯಾಪಾರ. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ನಂತರ ಬರುವ ಮಂಗಳವಾರ ನಡೆಸಿಕೊಂಡು ಬರುವ ಮಾರಮ್ಮದೇವಿ ಜಾತ್ರೆಗೆ ಈ ವರ್ಷ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದರು. ಬೆಳಗಿನ ಜಾವದಿಂದಲೇ ಭಕ್ತರು ತುಮಲು ಕಟ್ಟೆಯನ್ನ ಪ್ರದರ್ಶನೆ ಹಾಕಿ ಸಂಜೆ ತನಕವೂ ಅಪಾರ ಭಕ್ತರ ದರ್ಶನ ಪಡೆದು ಹರಕೆ ತೀರಿಸಿಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ 10 ಗಂಟೆ ವೇಳೆಗೆ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ದೇವಿ ಮೂಲ ವಿಗ್ರಹ 4 ಕಿಲೋಮೀಟರ್ ದೂರದ ತುಮಲು ಎಂಬಲ್ಲಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಲು ಚಾಲನೆ ನೀಡಲಾಯಿತು. ದಾರಿಯುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಕೋಳಿ, ಮೆಣಸು, ವಿವಿಧ ಧಾನ್ಯ, ಈರುಳ್ಳಿಯನ್ನ ತೋರಿದ್ರು. ಉರುಮೆ, ಚಾಮರ, ತಪ್ಪಡೆ, ಡೊಳ್ಳು ವಾದ್ಯಗಳು ಸೇರಿದಂತೆ 10 ಬುಡಕಟ್ಟು ಸಂಸ್ಕೃತಿಗಳು ಗಮನ ಸೆಳೆದವು. ತೂರಿದ ಮೆಣಸು ಹಾರಿಸಿಕೊಂಡು ಅನೇಕರು ಮನೆಗೆ ತೆಗೆದುಕೊಂಡು ಹೋದರು. ಇದನ್ನ ಬಳಸಿದರೆ ಚರ್ಮ ವ್ಯಾಧಿ, ರೋಗ ರುಜಿನ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ದೇವಿ ತುಮಲು ಪ್ರದೇಶ ಮುಟ್ಟುತ್ತಿದ್ದಂತೆಯೇ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು. ಜನಸಂದಣಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ತುಮಲು ಕಟ್ಟೆಗೆ ಆಗಮಿಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಹಾಕಿಸಿದ ನಂತರ ಕಟ್ಟೆ ಮೇಲೆ ದೇವಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹರಕೆ ಹೊತ್ತ ಭಕ್ತರು ಬೇವಿನ ಸೀರೆ, ಹರಕೆ, ಬಾಯಿಗೆ ಬೀಗ, ದವಸ ಧಾನ್ಯ ಅರ್ಪಣೆ, ವಸ್ತ್ರ ಅರ್ಪಿಸಿದ್ದಾರೆ. ರೈತರು ಜಾನುವಾರುಗಳನ್ನು ಕಟ್ಟೆ ಸುತ್ತಲೂ ಪ್ರದಕ್ಷಿಣೆ ಹಾಕಿಸಿ ಕಾಪಾಡುವಂತೆ ಪ್ರಾರ್ಥಿಸಿದ್ದಾರೆ. ಹೊರಗಡೆ ಫುಲ್ ಜಾಮ ಇದೆ.